ಸಿರಿವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದ ರಮೇಶ್ ತಂದೆ ಹನುಮಂತಪ್ಪ 38, ಮಗಳು ನಾಗಮ್ಮ ತಂದೆ ರಮೇಶ್ 8 ಮೃತರಾದ ದುರ್ದೈವಿಗಳು. ಕುಟುಂಬ ಸಮೇತರಾಗಿ ರಾತ್ರಿ ಮನೆಯಲ್ಲಿ ರೊಟ್ಟಿ, ಚವಳಿಕಾಯಿ ಪಲ್ಯ, ಸಾಂಬಾರು ಊಟ ಮಾಡಿ ಮಲಗಿದ್ದು, ಆರೋಗ್ಯದಲ್ಲಿ ಏರುಪೇರಾಗಿ ಬೆಳಗಿನ ಜಾವ 5:30 ಸಮಯ ಲಿಂಗಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಗ್ರಾಮಸ್ಥರು ಕರೆದುಕೊಂಡು ಬಂದಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ತಂದೆ ಮಗಳು ಸಾವನ್ನಪ್ಪಿದ್ದಾರೆ. ಹೆಂಡತಿ ಪದ್ಮ 28, ಇನ್ನೋರ್ವ ಮಗಳು ದೀಪಾ 6 ವರ್ಷ ಆರೋಗ್ಯ ಗಂಭೀರವಾಗಿದ್ದು, ಇವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಇನ್ನುಳಿದ 2 ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲ, ಅವರನ್ನು ಕವಿತಾಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಈ ಸಾವಿಗೆ ಸೂಡೋ ಬಯೋ ಹೆಸರಿನ ನಕಲಿ ಐಡೋಸ್ ಕ್ರಿಮಿನಾಶಕ ಕಾಯಿಪಲ್ಯಗೆ ಸಿಂಪಡಿಸಿದ್ದಾರೆಂದು ಆರೋಗ್ಯ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಗಾರಲದಿನ್ನಿ ವೀರನಗೌಡ, ಪತ್ರಕರ್ತರು, ರಾಯಚೂರು. ಕೈಗೆ ತಗೊಂಡೋಗ್ಬಿಡ್ರಿ, ಹಂಗೆ ಬನ್ನಿ, ಸೈಡ್ ಬಾಬಾ. ಅವರಿಬ್ರು ಓಕೆ ಇದೆ ಸರ್. ಹಾಂ, ಮೋರಿದೆ ಸರ್. ಓಕೆ ಸರ್, ಹೆಸರು ಗೊತ್ತಿಲ್ಲ ಸರ್, ಇವಾಗ ಇನ್ನೂ ಫಿಕ್ಸ್ ಮಾಡ್ತಾ ಇದ್ದೀವಿ. ಸರಿ ಸರ್. ಪ್ರಕಾಶ್ ಬೆಡ್ಶೀಟ್ ತಗೊಂಡು ಹೇಳ್ತಾ ಇದೀನಲ್ರಿ, ನೀವು ಅಷ್ಟು ಅರ್ಜೆಂಟ್ ಮಾಡಿದ್ರೆ ಫಸ್ಟ್ ಪೇಷಂಟ್ ಸುಧಾರಿಸೋಣ. ನೀವು ಇಲ್ಲ ನೋಡಂದಲ್ಲ. ಒಂದು ನಿಮಿಷ. ಆರಾಮ್ಸೆ ಬಂದ್ರೆ ಏನಿಲ್ಲ, ತೊಂದರೆ ಇಲ್ಲ. ತೀರ್ಕೊಂಡವ್ರ ಹೆಸರೇನು? ತೀರ್ಕೊಂಡವರು ರಮೇಶ, ಇನ್ನೊಂದು ಹುಡುಗಿ ಹೆಸರು ದೀಪಿಕಾ. ರಮೇಶಾಗ ಒಂದು 30 ನಾಗಮ್ಮ ಅಂದ್ರೆ ನಾಗಮ್ಮ ಆಗಿರೋದು. ಇನ್ನೊಂದು ಹುಡುಗಿ ಇದ್ರು, ಒಂದು ನಾಗಮ್ಮ ಒಂದು ಹುಡುಗಿಗೆ ಪೊಲೀಸ್ ಸರಿಯಾಗಿ ಸದ್ಯ. ತೀರ್ಕೊಂಡವ್ರ ಹೆಸರೇನು? ರಮೇಶ್. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ ಒಂದು 31, 36. ಇನ್ನೊಂದು ಹುಡುಗಿ ನಾಗರತ್ನ ಆಗಿರ್ಬೋದು. ನಾಗಮ್ಮ. ಆ ಹುಡುಗಿ ಏಜ್ ಹೆಸರು? ಆ ಹುಡುಗಿ ಇನ್ನ
ಒಂದು 6-7 ವರ್ಷ ಇರ್ಬೋದು ಅಷ್ಟೇ. 6 ವರ್ಷ. 6 ವರ್ಷ. ಈಗ ಉಳಿದವ್ರು ತಾಯಿ ಮಗಳು ಉಳ್ದವ್ರು. ತಾಯಿ ಮಗಳದ್ರಿ, ತಾಯಿ ಸ್ವಲ್ಪ ಮಾತಾಡ್ತಾಳ್ರಿ, ಮಗಳಿಗೆ ಫುಲ್ ಸೀರಿಯಸ್ ಐತ್ರಿ. ತಾಯಿ ಮಾತಾಡ್ತಾಳೆ, ಮಗಳಿಗೆ ಮತ್ತೆ ಮಗಳಿಗೆ ಸೀರಿಯಸ್ serious ಐತೆ. ಐತೆ. ತಾಯಿ ಹೆಸರೇನ? ತಾಯಿ ಹೆಸರು ಪದ್ಮರಿ. ಪದ್ಮ. ಇನ್ನೊಂದು ಹುಡುಗಿ ಉಳ್ದತ್ತಲ್ಲ, ಹುಡುಗಿ ಹೆಸರು? ಇನ್ನೊಂದು ಹುಡುಗಿ ಹೆಸರು ಸಣ್ಣ ಹುಡುಗಿ. ಆ ಹುಡುಗಿ ಹೆಸರು ಏನಂತ? ದೀಪ. ದೀಪ ರೀ. ಉಳ್ದತ್ತ ಹುಡುಗಿನ ಅಂದ್ರೆ ಅಷ್ಟವಷ್ಟೇ ಐತೆ, ರಾಯಚೂರಿಗೆ ಹೋಗಿದ್ದಾರೆ ಇವಾಗ. ಅದು ಇನ್ನ ಸಾಲಿಗೆ ಹಾಕಿಲ್ಲ, ಚಿಕ್ಕ ಮಗು ಒಂದು 6 ವರ್ಷ ಐತ್ರಿ. 6 ವರ್ಷ. ಇನ್ನ ಒಂದು ಹುಡುಗ, ಇನ್ನೊಂದು ಹುಡುಗಿ ಇದಾವ್ರಿ. ಅವ್ರಿಗೆ ಇಬ್ಬರಿಗೆ ಚೆನ್ನಾಗಿದಾರೆ. ಅವ್ರನ್ನ ರಾಯಚೂರಿಗೆ ಹಾಸ್ಪಿಟ್ಲಿಗೆ ಹೋಗಕ ಇದು ಮಾಡಿ. ಟೋಟಲ್ 6 ಜನ ಅವರು. ಒಟ್ಟು 6 ಜನ ರೀ. 4 ಮಕ್ಕಳು, 2 ಗಂಡ ಹೇಳ್ತಾರೆ. 2 ಗಂಡ ಹಾಂ ರೀ. ಅವ್ರ ಪ್ರಾಪರ್ ಊರು ಕಡ್ಡೋಣಿ. ತಿಮ್ಮಾಪುರ, ಕೆ ತಿಮ್ಮಾಪುರ. ತಿಮ್ಮಾಪುರ. ಊರು ಯಾವುದು? ತಿಮ್ಮಾಪುರ, ಕೆ ತಿಮ್ಮಾಪುರ ಊರು. ಕೆ ತಿಮ್ಮಾಪುರ. ಕೆ ತಿಮ್ಮಾಪುರ. ಎಲ್ಲಿ ಬರ್ತದೆ? ಅದು ಕವಿತಾಳ ಪಕ್ಕದಾಗ ಬರುತ್ತೆ, 2 ಕಿಲೋಮೀಟರ್ ಕವಿತಾಳಿಂದ. ಅಲ್ಲಿ ನಮ್ಗೆ 3 ಗಂಟೆ 20 ನಿಮಿಷಕ್ಕೆ ಫೋನ್ ಮಾಡಿದ್ರು. ಹಿಂಗೆ ರಮೇಶಾಗ ಎದಿ ಚುಚ್ಚಿದಂಗೆ ಆಗ್ತದೆ ಅಂತೇಳಿ ಫೋನ್ ಮಾಡಿದ್ರೆ ನಾನು ಎದ್ದು ಮಕ್ಕ ತೊಗೊಂಡು ಕಾರ್ ತೊಗೊಂಡು ಸೀದಾ ಮಂತ್ಯಕ್ಕೆ ಬಂದೆ. ಮಂತ್ಯಕ್ಕೆ ಬರೋದ್ರಾಗ ಸ್ವಲ್ಪ ಎದಿ ಇದಾಗಿದೆ ಅಂತಂದು ರಮೇಶ್ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನು ಅಂದಟ್ನಾಗ ಅವರು ಏನೆಲ್ಲ ಸ್ವಲ್ಪ ಎದಿ ತ್ರಾಸ ಹಾಕಿಸದ ನೀರು ಕುಡ್ದ ಉಗುಳಕ್ಕೆ ಬರಲಿಲ್ಲ, ನೀರು ಗಂಟು ಹಿಡ್ಕೊಂಡ್ಬಿಡ್ತಿ, ಕಣ್ಣು ಕಾಣೋರು ಅಂತಂದು. ಆಮೇಲೆ ಮತ್ತೆ ಕಾಲ್ ಮಾಡಿದಂತಂದ ಕರ್ಕೊಂಡು ಬಂದೆ. ಕಾಲ್ ಮಾಡಿದ್ಮೇಲೆ ಸೀದಾ ಕಾರ್ಯಾಗ ಓಮ್ ನಿಂಗ್ಸ್ರಿಗೊಮ್ಮ ರೈತರಿಗೊಮ್ಮ ಅಂತ ಕೇಳಿದೆ. ಒಟ್ಟೆ ಹಿಂಗೆ ಕೈ ಹಿಂಗೆ ಮಾಡಿದ್ವಿ, ಒಟ್ಟೆ ಓಮ್ ಅಂತಂದು. ಓಮ್ ಅಂದಟ್ಟೆ ನಾನು ಸಡನ್ನಾಗಿ ಗಾಡಿ ಕುಂತ ಮೇಲೆ ಅವು ಮಕ್ಕಳನ್ನ, ಅವು ಹೆಣ್ಮಕ್ಳು ಹಾಕ್ಯಂದು ಸೀದಾ ಬಂದೆ. ಕೌತಾಳ ಅವರೆಷ್ಟು ಗಂಡ ಹೆಂಡತಿ ಮಕ್ಕಳ? ಗಂಡ ಹೆಂಡ್ತಿ, 2 ಗಂಡ ಹೆಂಡ್ತಿ, 2 ಮಕ್ಕಳು ತೊಗೊಂಬಂದ್ಮಾಗ ಸೀದಾ ನಾನು ಬರ್ಬೇಕಾದ್ರೆ ಸ್ಪೀಡ್ನಲ್ಲಿ ಬಂದಿನಿ. ನಾನು ಬಂದು ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದೆ. ಅದು ಮುಚ್ಚಿತ್ತು, ನಮ್ಮ ಬುದ್ಧಿ ನಾಸಪುರದ್ದು. ಸೀದಾ ಇಲ್ಲಿ ಬಂದೆ. ಇಲ್ಲಿ ಬರ್ಬೇಕಾದ್ರೂ ಫಸ್ಟ್ ಅಲ್ಲಿ 6ರ ಹೊಟ್ಟಕ್ಕಂತ ಬಂದಿನಿ ಸ್ಪೀಡಾಗಿ. ನಾನು ಹಾಸ್ಪಿಟ್ಲಿಗೆ ಏನು ಮಾಡಿ ಅವ್ರಿಬ್ಬರು ನಾನು ಉಳಿಸಬೇಕಂತೇಳಿ ನಮ್ಮ ಸಾಬ್ರು ರೆಡ್ಡಿ ಸರ್ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಬಂದಮೇಲೆ ಇಲ್ಲಿ ಅವರು ಯಾವಾಗ ನಮಾಜಿ ಮಾಡಕತ್ತಿರ ಅಂತ, ನಮಾಜಿನ ಫುಲ್ ಮುಗಿಸ್ರೆ ಅರ್ಧಕ್ಕೆ ಮುಗಿಸ್ರೆ ಗೊತ್ತಿಲ್ಲ ನಮ್ಗೆ. ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಅವರು. ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಮಕ್ಕಳು